ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ ಮೇಲೆ 2-3 ವಾರಗಳ ಕಾಲ ದೊಡ್ಡದಾಗಿಯೇ ದಾಳಿ ಮಾಡ್ತೇವೆ ಅಂತ ನಿನ್ನೆ ತಾನೇ ಟ್ರಂಪ್ ಭಾಷಣದಲ್ಲಿ ಹೇಳಿದ್ರು. ಆದರೆ ಯುದ್ಧೋನ್ಮಾನದಲ್ಲಿರುವಂತಹ ಅಮೆರಿಕಾಗೆ ಇದೀಗ ಶಾಕ್ ಎದುರಾಗಿದೆ. ಅಮೆರಿಕ ಸೇನಾಪಡೆಯ ಸೆಕ್ರೆಟರಿ ಹಾಗೂ ಸೇನಾಪಡೆಯ ಮುಖ್ಯಸ್ಥರಿಬ್ಬರು ನಿವೃತ್ತಿ ಪಡೆಯುತ್ತಿದ್ದಾರೆ ಅಂತ ವರದಿಯಾಗಿದೆ. ಕೌಟುಂಬಿಕ ಕಾರಣಗಳನ್ನ ನೀಡಿ ಇಬ್ಬರು ನಿವೃತ್ತಿ ಪಡೆಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಖ್ಯಾತ ಬಹುರಾಷ್ಟ್ರೀಯ ಐಟಿ ಕಂಪನಿ ಒರಾಕಲ್ಗೆ ಸೇರಿದ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಇರಾನ್ ಹೇಳಿದೆ. ದುಬೈನಲ್ಲಿರುವಂತಹ ಒರಾಕಲ್ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದ್ದೇವೆ. ಇರಾನ್ ಮೇಲೆ ದಾಳಿ ಮುಂದುವರೆಸಿದ್ರೆ ಪರಿಸ್ಥಿತಿ ಇನ್ನೂ ಘೋರವಾಗಿರುತ್ತೆ ಅಂತ ಐಆರ್ಜಿಸಿ ಎಚ್ಚರಿಸಿದೆ. ಅಮೆರಿಕ ಅಂದುಕೊಂಡಷ್ಟು ಸುಲಭಕ್ಕೆ ನಾವು ಸೋಲಲ್ಲ. ನಮ್ಮದು 650 ವರ್ಷಗಳ ಇತಿಹಾಸ ಇರುವಂತಹ ದೇಶ. ನಿಮ್ಮದು ಕೇವಲ 250 ವರ್ಷಗಳ ಇತಿಹಾಸವಿರುವಂತಹ ದೇಶ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಗದಗ, ಹುಬ್ಳಿ, ಕಲಬುರಗಿ ಸೇರಿದಂತೆ ಬಹುತೇಕ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಪಿಜಿ ಆಟೋ, ಕಾರ್ ಡ್ರೈವರ್ಸ್ಗಳು ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿರುವಂತಹ ದೃಶ್ಯ ಕಂಡು ಬಂದಿದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಆಟೋ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಹಲವು ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆ ಎದುರಿನ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಕಳೆದ 2 ದಿನದಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಿದ್ದಾರೆ. ಇಂದು ಬೆಳಿಗ್ಗೆ ಗ್ಯಾಸ್ ಸಿಗಲಿದೆ ಅನ್ನುವಂತಹ ಮಾಹಿತಿ ಇದೆ. ಆಟೋ ಗ್ಯಾಸ್ ಸಮಸ್ಯೆಯಿಂದಾಗಿ ಜೀವನ ದುಸ್ತರವಾಗಿದೆ ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಈ ನಡುವೆ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಎಲ್ಪಿಜಿ ಗ್ಯಾಸ್ಗಾಗಿ ಇಂದಿನಿಂದ ಟೋಕನ್ ಸಿಸ್ಟಮ್ ಮಾಡಲಾಗ್ತಾ ಇದೆ. ನಾಳೆ ಎಲ್ಪಿಜಿ ಗ್ಯಾಸ್ ಪಡಿಬೇಕು ಅಂತ ಅಂದ್ರೆ ಇಂದೇ ಟೋಕನ್ ಪಡಿಬೇಕು. 2 ದಿನದಲ್ಲಿ ಎಲ್ಪಿಜಿ ಕಂಪನಿಗಳ ಜೊತೆ ಸಭೆ ನಡೆಸ್ತೀವಿ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಆಟೋ ಎಲ್ಪಿಜಿ ದರ ಏರಿಕೆಯನ್ನು ಖಂಡಿಸಿ ಆಟೋ ಚಾಲಕರು ಇಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಮತ್ತು ಹುಬ್ಬಳ್ಳಿ ಆಟೋ ಮಾಲೀಕರ ಸಂಘದ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿರುವ ಆಟೋ ಎಲ್ಪಿಜಿ ಬಂಕ್ಗಳು ಮುಚ್ಚಿದ್ದು ಕೇವಲ ಎಲ್ಪಿಜಿ ಬಂಕ್ಗಳಲ್ಲಿ ಕೆಲವುಗಳಲ್ಲಿ ಮಾತ್ರ ಬೇಕಾಬಿಟ್ಟಿ ದರವನ್ನು ಹಾಕಲಾಗ್ತಾ ಇದೆ. ಬೇಕಾಬಿಟ್ಟಿ ದರ ಏರಿಸ್ತಾ ಇರುವ ಬಂಕ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಿನಿ ವಿಧಾನಸೌಧದ ಎದುರು ಆಟೋ ಚಾಲಕರು ಪ್ರತಿಭಟನೆ ನಡೆಸಲಿದ್ದಾರೆ. ಯುದ್ಧದಿಂದಾಗಿ ಕರಾವಳಿಯ ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಸಿಗ್ತಾ ಇಲ್ಲ. ಮೀನುಗಾರಿಕಾ ಅಭಿವೃದ್ಧಿ ನಿಗಮದಿಂದ ನೀಡುವ ಸಬ್ಸಿಡಿ ಡೀಸೆಲ್ನಲ್ಲಿ ಕಳೆದ 15 ದಿನಗಳಿಂದ ವ್ಯತ್ಯಯ ಉಂಟಾಗಿದೆ. ಕಚ್ಚಾ ತೈಲ ಬೆಲೆ ಹೆಚ್ಚಳ ಆಗಿದ್ದರಿಂದ ಡೀಸೆಲ್ ಪೂರೈಕೆ ಸ್ಥಗಿತ ಆಗಿದೆ. ನೂರಾರು ಬೋಟ್ಗಳು ಲಂಗರು ಹಾಕಿವೆ. ಆಳ ಸಮುದ್ರ ಮೀನುಗಾರಿಕೆ ನಡೆಸುವವರಿಗೆ 10 ದಿನಗಳವರೆಗೆ 6,000 ಲೀಟರ್ ಡೀಸೆಲ್ ಬೇಕು. ತಿಂಗಳಿಗೆ ಕನಿಷ್ಠ 18,000 ಲೀಟರ್ ಅಷ್ಟು ಡೀಸೆಲ್ ಬೇಕಾಗ್ತದೆ. ಆದರೆ ಸದ್ಯ ಡೀಸೆಲ್ ಪೂರೈಕೆ ವ್ಯತ್ಯಯದಿಂದಾಗಿ ಮೀನುಗಾರರು ಕಂಗಾಲಾಗಿದ್ದಾರೆ. 60% ಬೋಟ್ಗಳಿಗೆ ಡೀಸೆಲ್ ಪೂರೈಕೆ ಆಗಿಲ್ಲ ಮತ್ತು ರಿಟೇಲ್ ಬಂಕ್ಗಳಿಗೆ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ಪತ್ರ ಬರೆಯಲು ಮುಂದಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಪಾಕಿಸ್ತಾನಕ್ಕೆ ದೊಡ್ಡದಾಗಿ ತಡ್ತಾ ಇದೆ. ಪಾಕಿಸ್ತಾನದಲ್ಲಿ ಆರ್ಥಿಕತೆ ತೀವ್ರ ಕುಸಿತವಾದ ಹಿನ್ನೆಲೆ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಲಾಗಿದೆ. ಲೀಟರ್ಗೆ 136 ಪಿಕೆಆರ್ ಇದ್ದಂತಹ ಪೆಟ್ರೋಲ್ ದರವನ್ನ ಈಗ ಲೀಟರ್ಗೆ 458 ಪಿಕೆಆರ್ಗೆ ಏರಿಸಲಾಗಿದೆ. ಇನ್ನು ಡೀಸೆಲ್ ಲೀಟರ್ಗೆ 520ರ ಗಡಿ ತಲುಪಿದ್ದು ಮಧ್ಯಮ ವರ್ಗದ ಜನರಿಗೆ ಮತ್ತಷ್ಟು ಹೊರೆ ಬಿದ್ದಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಗೆಲ್ಲಿಸಲು ಸಿಎಂ ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಬಹಿರಂಗ ಪ್ರಚಾರದ ಕೊನೆ ದಿನ ಕ್ಷೇತ್ರದಿಂದ ಹೊರಬಂದರೂ ಕೂಡ ಗಡಿಯಲ್ಲಿದ್ದು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಸಿಎಂ ಡಿಸಿಎಂ ಶಾಸಕರು, ಸಚಿವರು ಮತ್ತು ಪರಿಷತ್ ಸದಸ್ಯರಿಗೆ ತಾಕೀತು ಮಾಡಿದ್ದಾರೆ. ನಿಮಗೆ ವಹಿಸಿದಂತಹ ಬೂತ್ಗಳಲ್ಲಿ ಬಿಜೆಪಿಗಿಂತ ಹೆಚ್ಚು ಲೀಡ್ ಬರಬೇಕು. ಯಾರಾದರೂ ನಿರ್ಲಕ್ಷ್ಯ ತೋರಿದ್ರೆ ಮುಂದಾಗುವಂತಹ ಕ್ರಮಕ್ಕೆ ನೀವೇ ಹೊಣೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಉಪಚುನಾವಣೆಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ತೊಡಗಲಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಕಣಕ್ಕೆ ಜಮೀರ್ ಅಹಮದ್ ಮಾತ್ರ ಇನ್ನೂ ಎಂಟ್ರಿ ಆಗಿಲ್ಲ. ದಾವಣಗೆರೆಯ ಮುಸ್ಲಿಮರ ವಾರ್ಡ್ಗಳಲ್ಲಿ ಪ್ರಚಾರ ಮಾಡುವುದು ಸವಾಲಾಗಿದೆ. ಹೇಗಾದ್ರೂ ಮಾಡಿ ಜಮೀರ್ ಅವರನ್ನ ಕರೆಸಿ ಅಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಎಂ ಮೊರೆ ಹೋಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜಮೀರ್ ಕರ್ಸಿ ಅಂತ ಅಲ್ಪಸಂಖ್ಯಾತ ಮುಖಂಡರು ಕೇಳ್ತಿದ್ದಾರೆ. ಹೀಗಾಗಿ ಸಿಎಂ ಮೂಲಕ ಜಮೀರ್ ಮನವೊಲಿಸಲು ಯತ್ನಿಸಲಾಗ್ತಾ ಇದೆ.
ಬಾಗಲಕೋಟೆಯಲ್ಲಿ ಎರಡನೇ ಸುತ್ತಿನ ಮತಬೇಟೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಕ್ಷೇತ್ರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಿಗ್ಗೆ 11:40ಕ್ಕೆ ನವನಗರದ ಹೆಲಿಪ್ಯಾಡ್ಗೆ ಸಿಎಂ ಆಗಮಿಸಿ ಬಳಿಕ ಕ್ಷೇತ್ರದ ಮುಚಕಂಡಿ ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಮಧ್ಯಾಹ್ನ 12ಕ್ಕೆ ಬೇವಿನಮಟ್ಟಿ ಗ್ರಾಮದಲ್ಲಿ ಅಭ್ಯರ್ಥಿ ಪರ ಸಿಎಂ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಂಜೆ 4ಕ್ಕೆ ಶಿರೂರು ಗ್ರಾಮದಲ್ಲಿ, ಸಂಜೆ 6:30ಕ್ಕೆ ನವನಗರದ ವಾಂಬೆ ಕಾಲೋನಿಯಲ್ಲಿ ಸಿಎಂ ಅಬ್ಬರದ ಪ್ರಚಾರ ಸಭೆ ನಡೆಸಲಿದ್ದಾರೆ. ರಾತ್ರಿ ಬಾಗಲಕೋಟೆಯಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಉಸ್ತುವಾರಿ ಸಚಿವ ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಜಾರಕಿಹೊಳಿ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಾಥ್ ನೀಡಲಿದ್ದಾರೆ. ಉಪಚುನಾವಣೆ ಅಖಾಡದಲ್ಲಿ ಕಾಂಚಾಣದ ಸದ್ದು ಕೇಳಿ ಬಂದಿದೆ. 15ಕ್ಕೂ ಹೆಚ್ಚು ಸಚಿವರು ಸೂಟ್ಕೇಸ್ ಜೊತೆ ಚುನಾವಣಾ ಅಖಾಡಕ್ಕೆ ಬಂದಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಹಣ ಹಂಚುತ್ತಿದ್ದಾರೆ. ಆದರೆ ಇದು ಯಾವುದೇ ಕಾರಣಕ್ಕೂ ಮತದಾರರ ಮೇಲೆ ಪರಿಣಾಮ ಬೀರಲ್ಲ. ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲುತ್ತದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು 2 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಯ ವಿಚಾರದ ಬಗ್ಗೆ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಹೊರಗಡೆ ಮೈಕ್, ಸಾರ್ವಜನಿಕ ಸಭೆಯಲ್ಲಿ ಏನ್ ಬೇಕಾದ್ರೂ ಹೇಳಬಹುದು, ಸದನದಲ್ಲಿ ಹೇಳುವ ಎದೆಗಾರಿಕೆ ಇಲ್ಲ. ಸಿಎಂ ಇದ್ರೂ ಕೂಡ ಬದಲಾದ್ರೂ ರಾಜ್ಯದ ಆರ್ಥಿಕ ಸ್ಥಿತಿ ಮಾತ್ರ ಬದಲಾಗಲ್ಲ ಅಂತ ಕಿಡಿಕಾರಿದ್ದಾರೆ. ಹಿಂದುತ್ವದ ವ್ಯಾಖ್ಯಾನದ ಮೇಲೆ ಸಿದ್ದರಾಮಯ್ಯ ತೀಕ್ಷ್ಣ ಪ್ರಶ್ನೆ ಮಾಡಿದ್ರು. ನಾನು ಹಿಂದೂ, ನನ್ನ ಹೆಸರು ಸಿದ್ದರಾಮಯ್ಯ, ಎಲ್ಲರಿಗೂ ದೇವರ ಹೆಸರೇ ಇರುತ್ತದೆ. ನಾನು ಹಿಂದೂ ಅಲ್ವಾ, ಬಿಜೆಪಿಯವರೇ ಮಾತ್ರ ಹಿಂದೂನಾ ಅಂತ ಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗಾಂಧೀಜಿಯವರ ಹಿಂದುತ್ವ ಬೇರೆ, ಗೋಡ್ಸೆ ಅವರ ಹಿಂದುತ್ವ ಬೇರೆ. ಹಿಂದೂ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಲೂಟಿ ಮಾತ್ರ ಮಾಡ್ತಾರೆ ಅಂತ ಸಿಎಂ ದಾವಣಗೆರೆಯಲ್ಲಿ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಲಂಚ ಆರೋಪಕ್ಕೆ ಮಾಜಿ ಸಿಎಂ ಸದಾನಂದಗೌಡ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸದಾನಂದಗೌಡ ಒಬ್ಬ ರಿಜೆಕ್ಟೆಡ್ ಗೂಡ್ಸ್. ಆ ರಿಜೆಕ್ಟೆಡ್ ಗೂಡ್ಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತನಾಡ್ತಾ ಇದೆ. ನಾವು ನೇರವಾಗಿ ಜನರ ಖಾತೆಗೆ ಹಣ ಹಾಕ್ತೀವಿ, ಇಲ್ಲಿ ಲಂಚದ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ದಾವಣಗೆರೆ ನಗರದ ಅಬ್ದುಲ್ ರಜಾಕ್ ಸರ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನದ ಮಳೆ ಸುರಿಸಿದೆ. ಆದರೆ ಮಳೆಯನ್ನೂ ಲೆಕ್ಕಿಸದೆ ಸಿಎಂ ಕೊಡೆ ಹಿಡಿದು ಭಾಷಣ ಮಾಡಿದ್ರು. ಈ ವೇಳೆ ಜನರು ತಲೆ ಮೇಲೆ ಚೇರ್ ಹೊತ್ತು ನಿಂತಿದ್ರು. ಅಲ್ಲದೆ ಶಾಸಕ ಶಿವಲಿಂಗೇಗೌಡ ತಲೆ ಮೇಲೆ ಟವಲ್ ಹೊತ್ಕೊಂಡಿದ್ರು. ಸಿಎಂ ಡಿಕೆ ಶಿವಕುಮಾರ್, ಎಸ್ಎಸ್ ಮಲ್ಲಿಕಾರ್ಜುನ್ ವೇದಿಕೆಯಲ್ಲಿ ಹಾಜರಿದ್ರು. ಇವರಿಗೆ ಪ್ರಭಾ ಮಲ್ಲಿಕಾರ್ಜುನ್, ಸಲೀಂ ಅಹಮದ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಪಂಚರಾಜ್ಯಗಳ ಚುನಾವಣಾ ಪ್ರಚಾರದ ಬ್ಯುಸಿ ಮತ್ತು ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಂಗೇರಿರುವ ಹೊತ್ತಿನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಇಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಇರುವಂತಹ ಬಿಜಿಎಸ್ ವಿಜ್ಞಾತಂ ಮೈದಾನದಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅಮಿತ್ ಶಾ ರಾತ್ರಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯ ನಾಯಕರು ಭೇಟಿಯಾಗಿ ಬೈ ಎಲೆಕ್ಷನ್ ಮತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಳ ಮೀಸಲಾತಿ ಜಾರಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ನಾವು ಒಪ್ಪೋದಿಲ್ಲ ಅಂತ ಹಿರಿಯ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಸಂಬಂಧ ಎಡಗೈ ಸಮಾಜದ ಗಣತಿಯನ್ನ ಹೆಚ್ಚಾಗಿ ತೋರಿಸಲು ಬಲಗೈ ಸಮಾಜದ ಉಪಜಾತಿಗಳನ್ನ ಗಣತಿಯಲ್ಲಿ ತೋರಿಸಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ನಾಗಮೋಹನ್ ದಾಸ್ ವರದಿಯನ್ನ ಬಲಗೈ ಸಮಾಜ ಅಂತ ಒಪ್ಪಲು ಸಾಧ್ಯವಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೆಂಡತಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಗಂಡನೇ ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ಪೀಣ್ಯ ಠಾಣೆಯ ಎಚ್ಎಂಟಿ ಲೇಔಟ್ನಲ್ಲಿ ನಡೆದಿದೆ. 34 ವರ್ಷದ ಕಾವ್ಯರನ್ನ ಪತಿ ದರಿಯಪ್ಪ ಕೊಲೆ ಮಾಡಿದ್ದಾರೆ. ಕಳೆದ 4 ವರ್ಷದ ಹಿಂದೆ ಬೆಳಗಾವಿ ಮೂಲದ ದರಿಯಪ್ಪ, ಕಾವ್ಯ ದಂಪತಿ ಪೀಣ್ಯಗೆ ಬಂದು ವಾಸವಾಗಿದ್ರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ದರಿಯಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ನಡೆಸ್ತಾ ಇದ್ರು. ದಂಪತಿಗೆ 2 ಮಕ್ಕಳಿದ್ದು ಕಾಲೇಜಿಗೆ ಹೋಗಿದ್ದ ಸಂದರ್ಭದಲ್ಲಿ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ವೇಳೆ ಹಣಕಾಸಿನ ವಿಚಾರಕ್ಕೆ ಶುರುವಾದ ಗಲಾಟೆ ಅತಿರೇಕಕ್ಕೆ ಹೋಗಿ ಪತ್ನಿ ಕಪಾಳಕ್ಕೆ ಹೊಡೆದಿದ್ದಾರೆ. ಆಗ ಪತ್ನಿ ಕುತ್ತಿಗೆ ಮೇಲೆ ಕಾಲಿಂದ ತುಳಿದು ಕೊಲೆ ಮಾಡಲಾಗಿದೆ. ಆದರೆ ಕೊಲೆಗೆ ಅನೈತಿಕ ಸಂಬಂಧ ಕಾರಣ ಅಂತ ಸ್ನೇಹಿತರು ಆರೋಪಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೀಣ್ಯ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ.
ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಾರೋಷವಾಗಿ ಅಕ್ರಮ ದಂಧೆ ನಡೀತಾ ಇದೆ. ಕೆಂಪು ಮಣ್ಣನ್ನ ಮರಳು ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಮಾಚೇನಹಳ್ಳಿ, ಅಶೋಕ ಸಿದ್ದಾಪುರ, ನಾಗಸಮುದ್ರ ಬ್ಲಾಕ್ನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮವನ್ನ ಗಾಳಿಗೆ ತೂರಿ ಮರಳು ದಂಧೆಯನ್ನ ನಡೆಸಲಾಗ್ತಾ ಇದೆ. ಪಟ್ಟ ಜಮೀನು ಲೀಸ್ ಹೆಸರಿನಲ್ಲಿ ದೊಡ್ಡ ಮಟ್ಟದ ಮರಳು ದಂಧೆ ನಡೀತಾ ಇದೆ. ಬೃಹತ್ ಗಾತ್ರದ ಗುಂಡಿ ತೋಡಿ ಮಣ್ಣು ಎತ್ತಿ ಮರಳು ಫಿಲ್ಟರ್ ಮಾಡಿ ದಂಧೆ ನಡೆಸ್ತಾ ಇದ್ರೂ ಕೂಡ ಯಾರೂ ಕೇಳೋರೇ ಇಲ್ಲ. ಅಕ್ರಮ ಮರಳು ದಂಧೆಗೆ ಪೊಲೀಸ್ ಇಲಾಖೆ ಸಾಥ್ ನೀಡ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಗದಗದಲ್ಲಿ ಮುಸುಕುಧಾರಿ ಕಳ್ಳರ ಗ್ಯಾಂಗ್ ಎಂಟ್ರಿ ಆಗಿದೆ. ಬೀಗ ಹಾಕಿರುವ ಮನೆಗಳನ್ನೇ ಟಾರ್ಗೆಟ್ ಮಾಡುವಂತಹ ಖದೀಮರು ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸುತ್ತಿದ್ದಾರೆ. ಕೇಶವ ಪಾರ್ಕ್ ಪುಟ್ಟರಾಜನಗರದಲ್ಲಿ ಗೋಕಾವಿ ಎನ್ನುವವರ ಮನೆ ಗಳ್ಳತನಕ್ಕೆ ಯತ್ನಿಸಿದ್ದಾರೆ. ಮುಖಕ್ಕೆ ಮುಸುಕು ಹಾಕಿ ಬಂದಂತಹ ಕಳ್ಳರು ರಾಡ್ ಪಿಕಾಸಿ ಮಚ್ಚು ಹಿಡಿದು ಓಡಾಟ ನಡೆಸಿದ್ದಾರೆ. ಖದೀಮರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಬೇಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯನ್ನ ಪ್ರಶ್ನಿಸಿ ನಟ ನಿರ್ದೇಶಕ ಟಿಎಸ್ ನಾಗಾಭರಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ತಿಂಗಳ 9ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಜಿಬಿಎ ರಚನೆಯು ಸಂಪೂರ್ಣ ಸಂವಿಧಾನ ಬಾಹಿರವಾಗಿದೆ. ಸ್ಥಳೀಯ ಸಂಸ್ಥೆಗಳನ್ನು ಬಲವರ್ಧನೆ ಮಾಡಬೇಕೇ ಹೊರತು ಸ್ಥಗಿತಗೊಳಿಸಬಾರದು. ಜಿಬಿಎ ರಚನೆಯು ಸ್ಥಳೀಯ ಸಂಸ್ಥೆಯಾದಂತಹ ಬಿಬಿಎಂಪಿ ಸ್ಥಗಿತಗೊಳಿಸುವುದಕ್ಕೆ ಕಾರಣ ಆಗಿದೆ. ಜಿಬಿಎ ರಚನೆ ಮಾಡಿ ಸರ್ಕಾರ ಹೊರಡಿಸಿರುವಂತಹ ಆದೇಶವನ್ನ ರದ್ದುಪಡಿಸಬೇಕು ಅಂತ ಕೋರಿದ್ದಾರೆ. ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಗಡಿ ಭಾಗದಲ್ಲಿರುವಂತಹ ಪಾಲಾರ್ ಚೆಕ್ಪೋಸ್ಟ್ನಲ್ಲಿ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಪಕ್ಕದ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಕ್ರಮ ತಡೆಗಟ್ಟಲು ಚೆಕ್ಪೋಸ್ಟ್ನಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ. ಈ ವೇಳೆ ಏಕಾಏಕಿ ನುಗ್ಗಿದ ಒಂಟಿ ಸಲಗ ಕಂಡು ಸಿಬ್ಬಂದಿ ಭಯಭೀತರಾಗಿದ್ದಾರೆ. ಚೆಕ್ಪೋಸ್ಟ್ ಹತ್ರ ಸುತ್ತಾಡಿದಂತಹ ಕಾಡಾನೆ ಬಳಿಕ ಅಲ್ಲಿಂದ ತೆರಳಿದ್ದು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ನಡೆದ ದಾಳಿಯನ್ನ ಸುಪ್ರೀಂ ಕೋರ್ಟ್ ಖಂಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಈ ಘಟನೆಯು ಕೇವಲ ಪ್ರತಿಭಟನೆಯಲ್ಲ, ಬದಲಿಗೆ ನ್ಯಾಯಾಂಗ ಅಧಿಕಾರಿಗಳ ಮನೋಬಲ ಕುಂದಿಸುವ ಪ್ರಯತ್ನ. ನ್ಯಾಯಾಂಗದ ಅಧಿಕಾರಿಗಳನ್ನ ಒತ್ತೇರಿಸಿಕೊಂಡಿದ್ದು ನ್ಯಾಯಾಂಗದ ಮೇಲೆ ನಡೆದ ವ್ಯವಸ್ಥಿತ ದಾಳಿ ಅಂತ ಚಾಟಿ ಬೀಸಲಾಗಿದೆ. ಅಲ್ಲದೆ ಅಧಿಕಾರಿಗಳ ಸುರಕ್ಷತೆಗೆ ಸಿಎಪಿಎಫ್ ನಿಯೋಜಿಸಲು ಸೂಚನೆ ನೀಡಿದೆ. ಇನ್ನು ನ್ಯಾಯಾಧೀಶರ ಮೇಲಿನ ದಾಳಿಯನ್ನ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಖಂಡಿಸಿದ್ದಾರೆ. ಇದೇ ವಿಚಾರಕ್ಕೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂಗಾಳದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕ್ತಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನ ರಾಷ್ಟ್ರಪತಿ ಆಡಳಿತಕ್ಕಾಗಿ ಪಿತೂರಿ ನಡೀತಾ ಇದೆ. ಮಾಲ್ಡಾ ಘಟನೆಯನ್ನ ಇಡೀ ಬಂಗಾಳವನ್ನ ಕೆಣಕಲು ಬಯಸ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ನೇರಳೆ ಮಾರ್ಗ ಸಂಚಾರ ಭಾನುವಾರದಿಂದ 2 ಗಂಟೆಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತದೆ. ಮೆಜೆಸ್ಟಿಕ್, ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಿಗ್ಗೆ 7ರಿಂದ 9 ಗಂಟೆ ತನಕ ಸಂಚಾರ ಸ್ಥಗಿತ ಆಗಲಿದೆ. ವಿಜಯನಗರ, ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣಗಳ ನಡುವೆ ತುರ್ತು ನಿರ್ವಹಣಾ ಕಾಮಗಾರಿಯ ಹಿನ್ನೆಲೆ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ಐಪಿಎಲ್ ಮ್ಯಾಚ್ ಟಿಕೆಟ್ಗೆ ಸಖತ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಆರ್ಸಿಬಿ ಟಿಕೆಟ್ ಬ್ಲಾಕ್ ಅಲ್ಲಿ ಸೇಲ್ ಆಗ್ತಾ ಇದೆ. ಐಪಿಎಲ್ ಟಿಕೆಟ್ ಮಾರಾಟದಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರು, ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆರ್ಸಿಬಿ ಆಡಳಿತ ಮಂಡಳಿ ಮಾತು ತಪ್ಪಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕಾಳಸಂತೆಯಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯದ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಏಪ್ರಿಲ್ 5ಕ್ಕೆ ನಡೆಯಲಿರುವ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆದ ಪಂದ್ಯಕ್ಕೆ ಟಿಕೆಟ್ 10ರಿಂದ 45 ಸಾವಿರಕ್ಕೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇದೇ ಭಾನುವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ನಡುವೆ ಹೈ ವೋಲ್ಟೇಜ್ ಐಪಿಎಲ್ ಪಂದ್ಯ ನಡೆಯಲಿದೆ. ಪಂದ್ಯದ ಹಿನ್ನೆಲೆ ಮೆಟ್ರೋ ಸಂಚಾರದ ಅವಧಿಯನ್ನ ಮಧ್ಯರಾತ್ರಿ 2 ಗಂಟೆಯ ತನಕ ವಿಸ್ತರಣೆಗೆ ಬಿಎಂಆರ್ಸಿಎಲ್ ನಿರ್ಧರಿಸಿದೆ. ವೈಟ್ಫೀಲ್ಡ್ನಿಂದ ರಾತ್ರಿ 12:30ಕ್ಕೆ ಕೊನೆಯ ರೈಲು ಹೊರಡಲಿದೆ. ಚಲಘಟ್ಟದಿಂದ ರಾತ್ರಿ 12:45ಕ್ಕೆ, ರೇಷ್ಮೆ ಸಂಸ್ಥೆ ಮತ್ತು ಮಾದಾವರದಿಂದ ರಾತ್ರಿ 12:45ಕ್ಕೆ, ಬೊಮ್ಮಸಂದ್ರದಿಂದ ರಾತ್ರಿ 12:30ಕ್ಕೆ ಮತ್ತು ಆರ್ವಿ ರಸ್ತೆಯಿಂದ ಮೆಟ್ರೋ ಹೊರಡಲಿದೆ. ರಾತ್ರಿ 2ಕ್ಕೆ ಕೆಂಪೇಗೌಡ ನಿಲ್ದಾಣ, ಮೆಜೆಸ್ಟಿಕ್ನಿಂದ 4 ದಿಕ್ಕುಗಳಿಗೆ ಕೊನೆಯ ರೈಲು ಹೊರಡಲಿದೆ. ಐಪಿಎಲ್ 19ನೇ ಆವೃತ್ತಿಯ 6ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ 65 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ.
ಕೋಲ್ಕತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 226 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 161 ರನ್ಗಳಿಗೆ ಆಲ್ಔಟ್ ಆಗಿದೆ. ಕೋಲ್ಕತಾ ಸರಣಿಯಲ್ಲಿ ಆಡಿದ 2 ಪಂದ್ಯಗಳಲ್ಲೂ ಸೋಲು ಅನುಭವಿಸಿದ್ದು ಹೈದರಾಬಾದ್ ತಂಡ ಮೊದಲ ಜಯ ದಾಖಲಿಸಿದೆ. ಐಪಿಎಲ್ 19ನೇ ಆವೃತ್ತಿಯ 7ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಚೆನ್ನೈ ತಂಡ ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿದ್ದು ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಉತ್ಸಾಹದಲ್ಲಿದೆ. ಇತ್ತ ಪಂಜಾಬ್ ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ದು 2ನೇ ಪಂದ್ಯದಲ್ಲಿಯೂ ಕೂಡ ಗೆಲ್ಲುವ ಉತ್ಸಾಹದಲ್ಲಿದೆ. ಕೋಲಾರದಲ್ಲಿ ಹೂವಿನ ಕರಗೋತ್ಸವ ನೆರವೇರಿತು. 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಕೋಲಾರ ನಗರದ ಕಠಾರಿಪಾಳ್ಯದ ದ್ರೌಪದಾಂಬ ದೇವಿ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಹೂವಿನ ಕರಗ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಹೂವಿನ ಕರಗ ಹೊತ್ತು ಕರಗದ ಪೂಜಾರಿ ಕೃಷ್ಣಮೂರ್ತಿ ನೃತ್ಯ ಮಾಡಿದ್ರು. ಕಠಾರಿಪಾಳ್ಯ ಮತ್ತು ರೂಮ್ ಲೈಟ್ ಸರ್ಕಲ್ ಸೇರಿದಂತೆ ನಗರದ ವಿವಿಧೆಡೆ ನೃತ್ಯ ಪ್ರದರ್ಶನ ಮಾಡಿದ್ರು. ಇನ್ನು ಇದೇ ವೇಳೆ ಹೂವಿನ ಕರಗ ಕಣ್ತುಂಬಿಕೊಳ್ಳಲು ಸಾವಿರಾರು ಜನರು ಸೇರಿದ್ರು. ಕರಗ ತೆರಳುವಾಗ ಕರಗದ ಪೂಜಾರಿಯಿಂದ ಆಶೀರ್ವಾದವನ್ನು ಪಡೆಯಲು ಭಕ್ತರು ಮುಗಿಬಿದ್ದಿದ್ರು. ಮಹಾಭಾರತದ ವಿದುರ ಕೊನೆ ಕಾಲದಲ್ಲಿ ನೆಲೆಸಿದ ವಿದುರಾಶ್ವತ್ಥದಲ್ಲಿ ಅದ್ಧೂರಿ ಬ್ರಹ್ಮ ರಥೋತ್ಸವ ನಡೆದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಪುರಾಣ ಪ್ರಸಿದ್ಧ ವಿದುರಾಶ್ವತ್ಥದಲ್ಲಿ ರಥೋತ್ಸವ ನಡೆದಿದೆ ಮತ್ತು ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಹೋಮಗಳು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ನಂತರ ರಥೋತ್ಸವಕ್ಕೆ ಚಾಲನೆ ನೀಡಿದ್ದು ಸಾವಿರಾರು ಭಕ್ತರು ರಥ ಎಳೆದು ಹರಕೆ ತೀರಿಸಿದ್ರು. ಈ ವೇಳೆ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಲಕ್ಷಾಂತರ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲು ತುಪ್ಪ ಹಾಕಿ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ಜಾತ್ರೆಯಲ್ಲಿ ದನಗಳ ಜಾತ್ರೆ ಕೂಡ ಕಳೆಗಟ್ಟಿತ್ತು. ಸಾವಿರಾರು ಹಳ್ಳಿಕಾರ್ ಎತ್ತುಗಳು ಬಂದವರ ಗಮನ ಸೆಳೆದವು. ಕೊಪ್ಪಳದ ಕುಕನೂರ ತಾಲೂಕಿನ ಎರೆಹಂಚಿನಾಳದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಜಾತ್ರಾ ಮಹೋತ್ಸವ ನಡೆದಿದೆ. ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ ಮಾಡಿದ ಬಳಿಕ ಹರಿಹರ ಅಥಣಿ ಮತ್ತು ಗದಗ ಬೆಟಗೇರಿ ಪುರಂತರದಿಂದ ಅಗ್ನಿಕೊಂಡ ಕಾರ್ಯಕ್ರಮ ಜರುಗಿತು. ಪುರಂತರ ಜೊತೆಯಲ್ಲಿ ಗ್ರಾಮದ ಭಕ್ತರು ಈ ಅಗ್ನಿಕೊಂಡವನ್ನ ಹಾಯ್ದು ಹರಕೆಯನ್ನ ತೀರಿಸಿದ್ದಾರೆ. ವಿಜಯಪುರದ ಕೋಲ್ಹಾರ ಪಟ್ಟಣದಲ್ಲಿ ದಿಗಂಬರೇಶ್ವರ ಸಂಸ್ಥಾನ ಮಠದ ಜಾತ್ರೆ ಅಂಗವಾಗಿ ಅದ್ಧೂರಿ ರಥೋತ್ಸವ ನಡೆದಿದೆ. ರಥದ ಕಳಸಾರೋಹಣದ ಬಳಿಕ ತೇರನ್ನ ಎಳೆಯಲಾಯಿತು. ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಮತ್ತು ಬಾಳೆಹಣ್ಣನ್ನ ಎಸೆದು ಭಕ್ತಿ ಪುನೀತರಾದರು. ಇನ್ನು ಕೋಲ್ಹಾರ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಜನ ಭಾಗಿಯಾಗಿದ್ರು. 5 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ತುಳುನಾಡಿನ ವೀರ ಪುರುಷರಾದಂತಹ ಕೋಟಿ ಮತ್ತು ಚೆನ್ನಯ್ಯರ ಈ ವರ್ಷದ ಕೊನೆಯ ನೇಮೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಎಣ್ಮೂರಿಯಲ್ಲಿ ನೆರವೇರಿದೆ ಮತ್ತು ಕೋಟೆ ಚೆನ್ನಯ್ಯರ ಮೊದಲ ನೇಮೋತ್ಸವ ಅವರು ಹುಟ್ಟಿ ಬೆಳೆದ ಪುತ್ತೂರಿನಲ್ಲಿ ನಡೆದರೆ ಕೊನೆಯ ನೇಮೋತ್ಸವ ಕೋಟಿ ಚೆನ್ನಯ್ಯರು ಸಾವನ್ನಪ್ಪಿದಂತಹ ಸುಳ್ಯ ತಾಲೂಕಿನ ಎಣ್ಮೂರಿಯಲ್ಲಿ ನಡೆಯುತ್ತೆ. ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸೇರಿಸಿ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಚೆನ್ನಯ್ಯ ಗರಡಿಗಳಿವೆ. ಎಲ್ಲ ಗರಡಿಗಳಲ್ಲಿ ನೇಮೋತ್ಸವ ನಡೆದ ಬಳಿಕ ಎಣ್ಮೂರಿಯಲ್ಲಿ ಕೊನೆಯ ನೇಮೋತ್ಸವ ನಡೆಯುತ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೈವಗಳ ಕೃಪೆಗೆ ಪಾತ್ರರಾಗುತ್ತಾರೆ. ಭಾರತದ ಕಲಾ ಪಿತಾಮಹ ರಾಜ ರವಿವರ್ಮ ರಚಿಸಿರುವಂತಹ ಯಶೋಧ ಮತ್ತು ಕೃಷ್ಣ ವರ್ಣಚಿತ್ರ 163 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಉದ್ಯಮಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸಂಸ್ಥಾಪಕ ಡಾಕ್ಟರ್ ಸೈರಸ್ ಪೂನಾವಾಲಾ ಅವರು 163 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಇದೇ ಮೊದಲ ಬಾರಿಗೆ ದುಬಾರಿ ಬೆಲೆಗೆ ಮಾರಾಟವಾದ ಅತ್ಯಂತ ದುಬಾರಿಯ ಚಿತ್ರಕಲೆ ಇದಾಗಿದೆ.